ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ಏನು ನೋಡೋಣ ಅಂದರೆ ಪರಿಸರ ಅರ್ಥಶಾಸ್ತ್ರ ಎನ್ವಿರಾನ್ಮೆಂಟ್ ಎಕನಾಮಿಕ್. ಇದು BA 6 ಸೆಮಿಸ್ಟರ್ ಬಂದಂಥ ಒಂದು ವಿಷಯ ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಂಡ್ರೆ ಸಾಕು. ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ ಇವೇ ಆಗಿರ್ತವೆ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನಾನು ನಿಮ್ಗೆ ತಿಳಿಸಿರುವಂಥ ಪ್ರಶ್ನೆಗಳು ಯಾವುವು ಅಂದರೆ, ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು 10 ಅಂಕ 5 ಅಂಕದ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಫಿಕ್ಸ್ ಇವೇ ಬರುತ್ತದೆ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿರ್ತವೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಲ್ಲಿ 2 ಅಂಕ ಅಥವಾ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಯಾವ ರೀತಿ ಅಂತ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಿರುತ್ತವೆ. ಈ ಪರಿಸರ ಅರ್ಥಶಾಸ್ತ್ರದ ಅಧ್ಯಾಯದಲ್ಲಿ ಬಂದಂಥ 5 ಅಧ್ಯಾಯದಲ್ಲಿ ಬಂದಂಥ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೊದಲೇ ಪ್ರಶ್ನೆ, ಪರಿಸರ ಅರ್ಥಶಾಸ್ತ್ರ ಎಂದರೇನು? ಮೊದಲೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಮೊದಲೇ ಪ್ರಶ್ನೆ, ಪರಿಸರ ಅರ್ಥಶಾಸ್ತ್ರ ಎಂದರೇನು? ಹಾಗೆ ಎರಡನೇ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಎಂದರೇನು? ಹಾಗೆ ಮೂರನೇ ಪ್ರಶ್ನೆ, ರಿಯೋ ಶೃಂಗಸಭೆ ನಡೆದ ವರ್ಷ ಯಾವುದು ಅಂತ ಕೇಳ್ತಾರೆ. 2 ಅಂಕದ ಪ್ರಶ್ನೆ ಆಗಿರುತ್ತೆ. ಹಾಗೆ ನಡೆದ ವರ್ಷ ಯಾವಾಗ ಅಂತ ಕೇಳ್ತಾರೆ. ಹಾಗೆ ಇಲ್ಲಿ ಅಧ್ಯಕ್ಷರು ಯಾರಿಗೆ ಅಂತ ಕೇಳ್ತಾರೆ. ಇದು ಶೃಂಗಸಭೆ ಯಾವ ದೇಶದಲ್ಲಿ ನಡೆದಂಥ ಸಹ ಕೇಳ್ತಾರೆ. ಹಾಗೆ 4ನೇ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್. ಹಸಿರು ಕ್ರಾಂತಿ ಎಂದರೇನು? 4ನೇ ಪ್ರಶ್ನೆ, ಹಸಿರು ಕ್ರಾಂತಿ ಎಂದರೇನು? ಹಾಗೆ 5ನೇ ಪ್ರಶ್ನೆ, ಇಂಧನ ಎಂದರೇನು? ವಾಯು ಮಾಲಿನ್ಯ ಎಂದರೇನು? ಹಸಿರು ಮನೆ ಪರಿಣಾಮ ಎಂದರೇನು? ಆಮ್ಲ ಮಳೆ ಎಂದರೇನು? ಹಾಗೆ 9ನೇ ಪ್ರಶ್ನೆ, ಪರಿಸರ ವಿಜ್ಞಾನ ಎಂದರೇನು? ಈ ರೀತಿ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತವೆ ಪ್ರಶ್ನೆಗಳು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. 2 ಅಂಕದ ಪ್ರಶ್ನೆಗಳಿರ್ತವೆ. ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ, ಪರಿಸರ ವಿಜ್ಞಾನ ಎಂದರೇನು? ಹಾಗೆ ನೆಕ್ಸ್ಟ್ ಪ್ರಶ್ನೆ, ಆಹಾರ ಚಕ್ರಗಳು ಎಂದರೇನು? ಆಹಾರ ಚಕ್ರಗಳು ಎಂದರೇನು? ಹೀಗೆ 11ನೇ ಪ್ರಶ್ನೆ, ಇಂಗಾಲ ಚಕ್ರಗಳು ಎಂದರೇನು? 12ನೇ ಪ್ರಶ್ನೆ, ಕೈಗಾರೀಕರಣ ಎಂದರೇನು? ಹಾಗೆ ಜಾಗತಿಕ ಮಾದರಿ ಎಂದರೇನು? ಹಾಗೆ 14ನೇ ಪ್ರಶ್ನೆ, ಇಂಧನ ಮೂಲಗಳನ್ನು ಹೆಸರಿಸಿರಿ ಅಂತ ಕೇಳ್ತಾರೆ. ಹಾಗೆ ಶಬ್ದ ಮಾಲಿನ್ಯ ಎಂದರೇನು? ಜಲ ಮಾಲಿನ್ಯ ಎಂದರೇನು? ಅಜೈವಿಕ ಮಾಲಿನ್ಯಕಾರಕ ಅಂಶಗಳು ಯಾವ ಅಂತ ಕೇಳ್ತಾರೆ. ಹಾಗೆ 18ನೇ ಪ್ರಶ್ನೆ, ಜಲ ಮಾಲಿನ್ಯದ ಮೂಲಗಳಷ್ಟು ಅಂತ ಸಹ ಕೇಳ್ತಾರೆ. ಹಾಗೆ ಅಂಶಗಳು ಅಂತ ಸಹ ಕೇಳ್ತಾರೆ. ಹಾಗೆ ಕಾರಣಗಳು ಸಹ ಕೇಳ್ಬೋದು. ಹಾಗೆ ಜಲ ಮಾಲಿನ್ಯದ ಪರಿಣಾಮ ಅಂತಲೂ ಕೇಳ್ತಾರೆ. ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಿರ್ತವೆ. ಇಲ್ಲಿ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆಯಾಗಿದ್ದು, ಕಾರ್ಬನ್ ಡೈಆಕ್ಸೈಡ್ ಎಂದರೇನು? ವೆರಿ ಇಂಪಾರ್ಟೆಂಟ್. ಹಾಗೆ 20ನೇ ಪ್ರಶ್ನೆ, ಭೂಕುಸಿತ ಎಂದರೇನು? ಹಾಗೆ 21ನೇ ಪ್ರಶ್ನೆ, NCEPC ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಇಲ್ಲಿ ನ್ಯಾಷನಲ್ ಕಮ್ಯುನಿಟಿ ಆನ್ ಎನ್ವಿರಾನ್ಮೆಂಟ್ ಪಾಪ್ಯುಲರ್ ಕೋಆರ್ಡಿನೇಟರ್ ಅಂತ ಕೇಳ್ತಾರೆ. ಈ ರೀತಿ ವಿಸ್ತೃತ ರೂಪವನ್ನು ಬರೆಯಿರಿ ಅಂತ ಕೇಳಬಹುದು. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ, ಚಿಪ್ಕೋ ಚಳವಳಿಯ ಉದ್ದೇಶವನ್ನು ವಿವರಿಸಿ. ಚಿಪ್ಕೋ ಚಳವಳಿಯ ಉದ್ದೇಶಗಳನ್ನು ಹಾಗೂ ಧ್ಯೇಯವಾಕ್ಯಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಹಾಗೆ ಕಾರಣಗಳು ಸಹ ಕೇಳಬಹುದು. ಈ ರೀತಿ ಪ್ರಶ್ನೆಗಳಾಗಿರ್ತವೆ. ಹಾಗೆ 25ನೇ ಪ್ರಶ್ನೆ ನೋಡೋಣ. ನರ್ಮದಾ ಬಚಾವೋ ಆಂದೋಲನ ಯಾವ ವರ್ಷ ನಡೆಯಿತು ಅಂತ ಕೇಳ್ತಾರೆ. ಹಾಗೆ 26ನೇ ಪ್ರಶ್ನೆ, ಚಿಪ್ಕೋ ಚಳವಳಿಯ ಉದ್ದೇಶಗಳು 2 ಉದ್ದೇಶಗಳು ಅಂತ ಕೇಳ್ತಾರೆ, 2 ಪರಿಣಾಮಗಳು ಅಂತ ಕೇಳ್ತಾರೆ, ಅಥವಾ 2 ಕಾರಣಗಳು ಅಂತ ಸಹ ಕೇಳಬಹುದು ಚಿಪ್ಕೋ ಚಳವಳಿ ಬಗ್ಗೆ. ಹಾಗೆ 27ನೇ ಪ್ರಶ್ನೆ, ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ. ಹಾಗೆ ಮುಂದಿನ ಪ್ರಶ್ನೆ ಕೊನೆಯದಾಗಿ 28ನೇ ಪ್ರಶ್ನೆ, ಸೈಲೆಂಟ್ ವ್ಯಾಲಿ ಅಥವಾ ವಾರ್ ಚಳವಳಿ ಎಲ್ಲಿ ನಡೆಯಿತು ಅಂತ ಸಹ ಕೇಳ್ತಾರೆ. ಇಷ್ಟು ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಿರ್ತವೆ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳು ಓದ್ಕೊಂಡ್ರೆ ಸಾಕು. 2 ಅಂಕದ ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮಲ್ಲಿ ಆರಾಮ್ ನೀವು
ಬರೀತೀರಾ. ಹಾಗೆ ಮುಂದಿನ ಪ್ರಶ್ನೆಗಳು ನೋಡೋಣ. 5 ಅಥವಾ 10 ವಾಕ್ಯದ ಪ್ರಶ್ನೆಗಳು ನೋಡೋಣ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ನಾನು ನಿಮಗೆ ಕೊಟ್ಟಿರುವಂತೆ ಇಷ್ಟು ಪ್ರಶ್ನೆಯನ್ನು ಓದ್ಕೊಂಡ್ರೆ ಸಾಕು. ಮೊದಲೇ ಪ್ರಶ್ನೆ ನೋಡೋಣ. 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆಗಳು. ಇಲ್ಲಿ ಮೊದಲೇ ಪ್ರಶ್ನೆ, ಪರಿಸರ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್. ಹಾಗೆ ಎರಡನೇ ಪ್ರಶ್ನೆ, ಪರಿಸರ ಅರ್ಥಶಾಸ್ತ್ರದ ಮಹತ್ವವನ್ನು ವಿವರಿಸಿರಿ. ಹಾಗೆ ಪರಿಸರ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧವನ್ನು ವಿವರಿಸಿರಿ. ಹಾಗೆ ನಾಲ್ಕನೇ ಪ್ರಶ್ನೆ, ಪರಿಸರ ಸಂಬಂಧಿತ ಕೈರ್ಜಾಟ್ಸ್ ವಕ್ರರೇಖೆಯನ್ನು ವಿವರಿಸಿರಿ ಅಂತ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಜನಸಂಖ್ಯೆ ಮತ್ತು ಪರಿಸರ ನಡುವಿನ ಸಂಬಂಧವಾಗಿರುತ್ತೆ. ಹಾಗೆ ಆರನೇ ಪ್ರಶ್ನೆ, ಪರಿಸರ ವಿಜ್ಞಾನದ ಅರ್ಥ ಮತ್ತು ಅದರ ಮೂಲಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಈ ಏಳನೇ ಪ್ರಶ್ನೆ, ಸುಸ್ಥಿರ ಅಭಿವೃದ್ಧಿ ಕಾರ್ಯತಂತ್ರಗಳನ್ನು ವಿವರಿಸಿರಿ. ಸುಸ್ಥಿರ ಅಭಿವೃದ್ಧಿಯ ಕಾರ್ಯತಂತ್ರಗಳು ಅಥವಾ ಪರಿಣಾಮಗಳು ಈ ರೀತಿಯನ್ನು ಸಹ ಕೇಳಬಹುದು. ಹಾಗೆ ಎಂಟನೇ ಪ್ರಶ್ನೆ, ಪುನಶ್ಚೇತನಗೊಳಿಸಲಾದ ಸಂಪನ್ಮೂಲ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಅರ್ಥ ಮತ್ತು ಲಕ್ಷಣಗಳು. ಹಾಗೆ ಒಂಬತ್ತನೇ ಪ್ರಶ್ನೆ, ಇಂಧನ ಮತ್ತು ಆರ್ಥಿಕ ಅಭಿವೃದ್ಧಿಯ ಕುರಿತು ವಿವರಿಸಿ. ಇಂಧನ ಮತ್ತು ಆರ್ಥಿಕ ಅಭಿವೃದ್ಧಿ ಕುರಿತು ವಿವರಿಸಿ. ಇವು ಇಂಧನ ಕಾರಣಗಳು ಕೇಳ್ಬೋದು, ಇಂಧನ ಉದ್ದೇಶಗಳನ್ನು ಕೇಳ್ಬೋದು. ಈ ರೀತಿ ಸಹ ಕೇಳ್ತಾರೆ. 5 ಅಂಕ ಅಥವಾ 10 ಅಂಕ ಅಥವಾ ಹಿಂದೆ ಮುಂದಾಗಿ ಪ್ರಶ್ನೆ ಕೇಳ್ಬೋದು. ಹಾಗೆ 10ನೇ ಪ್ರಶ್ನೆ ನೋಡೋಣ. ಇಂಧನ ಸಂಪನ್ಮೂಲ ಅವುಗಳನ್ನು. ಮುಂದಿನ ಪ್ರಶ್ನೆ ನೋಡೋಣ. ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ, ಇಂಧನ ಸಂಪನ್ಮೂಲಗಳನ್ನು ಅವುಗಳ ಬೆಲೆ ನಿರ್ಧಾರಕಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಹಾಗೆ 11ನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಕುರಿತು ಚರ್ಚಿಸಿರಿ ಅಂತ ಕೇಳ್ತಾರೆ. ಹಾಗೆ 12ನೇ ಪ್ರಶ್ನೆ, ಪರಿಸರ ಮಾಲಿನ್ಯದ ಪ್ರಕಾರಗಳನ್ನು ಚರ್ಚಿಸಿರಿ. ಹಾಗೆ 13ನೇ ಪ್ರಶ್ನೆ, ಪರಿಸರದ ಮಾಲಿನ್ಯದ ಪರಿಣಾಮಗಳನ್ನು ವಿವರಿಸಿರಿ. ಹಾಗೆ ಪರಿಸರ ಮಾಲಿನ್ಯದ ತಡೆಗಟ್ಟಲಾದ ಸರ್ಕಾರ ಕೈಗೊಂಡ ಕ್ರಮಗಳನ್ನು ವಿವರಿಸಿರಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ. ಹಾಗೆ ಇನ್ನೊಂದೆರಡು ಪ್ರಶ್ನೆಗಳನ್ನು ನೋಡಿದರೆ ಸಾಕು. ಇಷ್ಟು ಓದ್ಕೊಂಡ್ರೆ ಆಗುತ್ತೆ. ನೀವು ಆ್ಯನ್ಯುವಲ್ ಎಕ್ಸಾಮ್ಲಿ ಪಿಕ್ಸ್ ಇವೇ ಬೀಳ್ತವೆ. ಹಾಗೆ 15ನೇ ಪ್ರಶ್ನೆ, ಪರಿಸರ ನಿಯಂತ್ರಣ ಮಂಡಳಿಯ ಕಾರ್ಯಗಳನ್ನು ವಿವರಿಸಿರಿ. ಹಾಗೆ 16ನೇ ಪ್ರಶ್ನೆ, ಪರಿಸರ ರಕ್ಷಣೆಯಲ್ಲಿ ನಾಗರಿಕರನ್ನು ಅಥವಾ ಸಾಕಾಣಿಕೆದಾರರನ್ನು ಸಂಸ್ಥೆಗಳು ಪಾತ್ರ ವಿವರಿಸಿ. ಇಷ್ಟು 16 ಪ್ರಶ್ನೆಗಳನ್ನು ನೀವು ನೋಡ್ಕೊಂಡ್ರೆ 5 ಅಥವಾ 10 ಅಂಕದ ಪ್ರಶ್ನೆಗಳು. ಪರಿಸರ ಅರ್ಥಶಾಸ್ತ್ರದ ಅಧ್ಯಾಯದಲ್ಲಿ ಇಷ್ಟು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡ್ರೆ ಸಾಕು. ಎಕ್ಸಾಮಲ್ಲಿ ಪಿಕ್ಸ್ ಇವೇ ಪ್ರಶ್ನೆಯನ್ನು ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಮ್ಮ ಚಾನಲ್ನ ಕೊನೆ ತನಕ ನೋಡಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ನೋಟ್ಸ್ ಹಾಗೂ ವಿಡಿಯೋನ ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.